ಕೆಜಿಎಫ್ ಹಿರಿಯ ಪತ್ರಕರ್ತರು ಶ್ರೀಧರ್ ಪಿಳ್ಳೈರವರ ನಿಧನಕ್ಕೆ ಮಿಡಿದ ಪತ್ರಕರ್ತರ ಬಳಗ. ನಗರದ ಗಾಂಧಿ ಸರ್ಕಲ್ನಲ್ಲಿ 11ನೇ ದಿನದ ಪುಣ್ಯತಿಥಿ ಅಂಗವಾಗಿ ಶ್ರದ್ಧಾಂಜಲಿ ಮತ್ತು ಅನ್ನದಾನ ಕಾರ್ಯಕ್ರಮ. ಗಣ್ಯರು ಭಾಗಿ. ಕೆಜಿಎಫ್ನ ಹಿರಿಯ ಪತ್ರಕರ್ತರಾದ ಶ್ರೀಧರ್ ಪಿಳ್ಳೈರವರ ಆಕಸ್ಮಿಕ ನಿಧನಕ್ಕೆ ಸ್ಥಳೀಯ ಪತ್ರಕರ್ತರ ಬಳಗ ಹಾಗೂ ವಿವಿಧ ವಲಯಗಳ ಗಣ್ಯರು ತೀವ್ರ ಸಂತಾಪವನ್ನ ವ್ಯಕ್ತಪಡಿಸಿ ಕಂಬನಿ ಮಿಡಿದಿದ್ದಾರೆ. ಶ್ರೀಧರ್ ಪಿಳ್ಳೈರವರ ನಿಧನದ ಹಿನ್ನೆಲೆಯಲ್ಲಿ ನಗರದ ಪ್ರಮುಖ ಕೇಂದ್ರವಾದ ಗಾಂಧಿ ಸರ್ಕಲ್ನಲ್ಲಿ ಅವರ 11ನೇ ದಿನದ ಪುಣ್ಯತಿಥಿ ಹಾಗೂ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಕೆಜಿಎಫ್ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಸಾರ್ವಜನಿಕರಿಗೆ ಅನ್ನದಾನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುವ ಮೂಲಕ ಮೃತರ ಸ್ಮರಣೆಯನ್ನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕಿನ ಪತ್ರಕರ್ತರು, ಸಾಮಾಜಿಕ ಕಾರ್ಯಕರ್ತರು ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಭಾಗವಹಿಸಿ ಮೃತರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಗೌರವ ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು, ಶ್ರೀಧರ್ ಪಿಳ್ಳೈರವರು ದೀರ್ಘಕಾಲದವರೆಗೆ ಪತ್ರಿಕೋದ್ಯಮದಲ್ಲಿ ಸಕ್ರಿಯರಾಗಿ ಸೇವೆ ಸಲ್ಲಿಸಿದವರು. ಅವರ ಸರಳತೆ ಹಾಗೂ ವೃತ್ತಿಪರತೆ ಎಲ್ಲರಿಗೂ ಮಾದರಿಯಾಗಿತ್ತು. ಅವರ ನಿಧನದಿಂದ ಕೆಜಿಎಫ್ ಮಾಧ್ಯಮ ರಂಗದ ಹಿರಿಯ ಕೊಂಡಿಯೊಂದು ಕಳಚಿದಂತಾಗಿದೆ ಎಂದು ಸ್ಮರಿಸಿದರು. ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ವೈ ಸಂಪಂಗಿ, ಕೆಜಿಎಫ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಾಂಶು ರಜಪೂತ್, ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಸುರೇಶ್ ಕುಮಾರ್, ಮುಖಂಡರಾದ ವಲ್ಲಾಳ್ ಮುನಿಸ್ವಾಮಿ, ಸುರೇಶ್ ನಾರಾಯಣಕುಟ್ಟಿ, ಶಾಹಿದ್, ಕೆ ರಾಜೇಂದ್ರನ್, ಕೆಜಿಎಫ್ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ತ್ಯಾಗರಾಜ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು, ಸ್ಥಳೀಯ ಮುಖಂಡರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದು ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸಿದರು. ನಾವ್ಯಾರು ಕೂಡ ಸಹಿಸಿಕೊಳ್ಳಕ್ಕಾಗೋದಿಲ್ಲ. ವಿಶೇಷವಾಗಿ ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವಂತ ಶಕ್ತಿಯನ್ನ ಭಗವಂತ ಶ್ರಮಿಸಲಿ ಅಂತ ನಾನು ವಿಶೇಷವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇಲ್ಲ, ಅನೇಕ ಜನ ಮಾಧ್ಯಮದ ಸ್ನೇಹಿತರಿದ್ದೀರಿ. ಬಹಳಷ್ಟು ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇದ್ದೀರಿ. ಆದ್ರೆ ಇವರು ಯಾವುದೇ ಒಂದು ವ್ಯಕ್ತಿಗೆ, ಒಂದು ಪಕ್ಷಕ್ಕೆ ಸೀಮಿತವಾಗಿರಲಿಲ್ಲ. ವಿಷಯವನ್ನ ಬರೆಯುವಂತ ಸಂದರ್ಭದಲ್ಲಿ, ಪ್ರಶ್ನೆಯನ್ನ ಕೇಳುವಂತ ಸಂದರ್ಭದಲ್ಲೂ ಅಷ್ಟೇ ಜನಸಾಮಾನ್ಯರಿಗೆ ಅನುಕೂಲ ಆಗುವಂತ ಪ್ರಶ್ನೆಗಳನ್ನ ಜನಪ್ರತಿನಿಧಿಗಳನ್ನ, ಮುಖಂಡರುಗಳನ್ನ ಕೇಳ್ತಾ ಇದ್ದೀವಿ, ನನಗೂ ಸೇರಿ. ಆದ್ರೆ ಅದನ್ನ ವೈಯಕ್ತಿಕವಾಗಿ ಯಾವತ್ತೂ ಅವರು ಸಾರ್ವಜನಿಕ ಜೀವನದಲ್ಲಿ ತನ್ನ ಬರವಣಿಗೆಯಲ್ಲಿ ಅವರು ವಿರೋಧವನ್ನ ವ್ಯಕ್ತಪಡಿಸಿರ್ಲಿಲ್ಲ. ಅದೊಂದು ವಿಶೇಷವಾದ ಗುಣ ಅವರಲ್ಲಿ. ಮಾತನಾಡೋರು ಮತ್ತೆ ಅದೇ ರೀತಿ ಪ್ರೀತಿಯಿಂದ ಕೂಡ ನಮ್ಗೆ ಸಲಹೆಗಳನ್ನು ಕೂಡ ಕೊಡ್ತಾ ಇದ್ದೀವಿ. ಎಂದು ನಮ್ಮ ವಿರುದ್ಧವಾಗಲಿ, ಯಾರೇ ವಿರುದ್ಧವಾಗಲಿ, ನಮ್ಗೆ ಅಂತಲ್ಲ, ಯಾರ ವಿರುದ್ಧವಾಗೂ ಕೂಡ ಅವರು ವೈಯಕ್ತಿಕವಾಗಿ ದ್ವೇಷವನ್ನ ಪತ್ರಿಕಾ ರಂಗದಲ್ಲಿ ಯಾವತ್ತೂ ಅವರು ತೋರಿಸ್ಕೊಳ್ಳಲಿಲ್ಲ. ಅಂತ ಒಂದು ವಿಶೇಷವಾದ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಇಲ್ಲ ಅಂತ ಹೇಳಿದ್ರೆ ಇದು ನಮಗೆಲ್ಲರಿಗೂ ಕೂಡ ತುಂಬಲಾರದ ನಷ್ಟ, ನಮಗೂ ಮತ್ತೆ ನಮ್ಮ ಕ್ಷೇತ್ರಕ್ಕೆ. ಆದ್ರೆ ವಿಧಿಯಾಟ ನಾವ್ಯಾರು ಕೂಡ ನಮ್ಮ ಕೈಲಿ ಇಲ್ಲದೆ ಇರ್ತಕ್ಕಂಥ ಸಂದರ್ಭ. ಹಂಗಾಗಿ ನಾವೆಲ್ಲರೂ ಕೂಡ ಇಷ್ಟೇ ಮಾಡ್ಬೇಕಾಗುತ್ತೆ, ಭಗವಂತ ಅವರಿಗೆ ಆತ್ಮಕ್ಕೆ ಶಾಂತಿಯನ್ನ, ಸದ್ಗತಿಯನ್ನ ಕರುಣಿಸಲಿ, ಆ ಕುಟುಂಬಕ್ಕೆ ಆ ದುಃಖವನ್ನ ಭರಿಸುವಂತ ಶಕ್ತಿ ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೂಡ ಭಾಗವಹಿಸಲಿಕ್ಕೆ ಅವಕಾಶ ನಮ್ಮ ಮಾಧ್ಯಮದ ಸ್ನೇಹಿತರು, ಮುಖಂಡರೆಲ್ಲರೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಮ್ಗೆಲ್ಲರಿಗೂ ಅನಂತ ಧನ್ಯವಾದಗಳು ಹೇಳಿ, ಮತ್ತೊಂದು ಸಾರಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ಭಗವಂತ ಕರುಣಿಸಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ನಮ್ಮ ಹಿರಿಯ ಪತ್ರಿಕೆಕರ್ತರು, ಎಲ್ಲ ಮಿನಿಸ್ಟರ್ಸು, MLAಸು, ರಾಜಕೀಯ ವ್ಯಕ್ತಿಗಳು ಯಾರಿದ್ರೂ ನಮ್ಮ ವಿರೋಧಿ ಇದ್ದಂಗೆ ಪ್ರಶ್ನೆ ಕೇಳೋದ್ರಲ್ಲಿ ಶ್ರೀಧರ್ ಪಿಳ್ಳೈ ಬಿಟ್ಟರೆ ಬೇರೆ ಯಾರು ಇಲ್ಲ ಅಂತ ಹೇಳಿ ಅಂಥ ಒಂದು ವ್ಯಕ್ತಿ. ಪತ್ರಿಕಾ ಧರ್ಮ, ಪತ್ರಿಕೆಯಲ್ಲಿ ಹಿರಿಯರು, ಸಹ ಪತ್ರಿಕೆಯವರ ಹತ್ರ ಸಹಜವಾಗಿ ಹೋಗೋರು. ನಮ್ಮ ಕೆಜಿಎಫ್ ಕ್ಷೇತ್ರಕ್ಕೆ ಅವರು ಇಲ್ಲ ನೆಲದ ಮೇಲೆ ಅದು ಒಂದು ಲಾಸ್. ಇಂಥ ವ್ಯಕ್ತಿ ದೇವರು ಇಷ್ಟು ಬೇಗ ಬಂದ್ಬಿಟ್ಟು ಅವ್ರು ಕರ್ಕೊಂಡು ಹೋಗ್ಬಾರ್ದು. ಅವರು ಪತ್ರಕರ್ತರಿದ್ರೂ ಈ ಕೆಜಿಎಫ್ನಲ್ಲಿ ಇರೋ ರಾಜಕಾರಣಿಗಳ ಮೇಲೆ ಭಾಳ ಪ್ರೀತಿ. ನಮಗೆಲ್ಲ ಬಂದ್ಬಿಟ್ಟು ಅವರು ಮಾರ್ಗದರ್ಶನ ಜಾಸ್ತಿ. ಅವ್ರ ಮಾರ್ಗದರ್ಶನ ಕೊಟ್ಟಿರೋದು, ಅವರ ಆಲೋಚನೆ, ಮತ್ತು ಅವ್ರ ಹತ್ರ ಯಾವುದು ಜಾತಿ, ಮತ, ಭೇದ, ಪಕ್ಷ ಇಲ್ಲದಂಥ ಒಂದು ಪತ್ರಿಕರ್ತರಂದರೆ ಶ್ರೀಮಾನ್ ಪಿಳ್ಳೈ ಅವರು, ಶ್ರೀಧರ್ ಪಿಳ್ಳೈ ಅವರು. ಅವರು ನಮ್ಮ ಜೊತೆಯಲ್ಲಿ ಇಲ್ಲ ನಂಬಕ್ಕಾಗಿಲ್ಲ. ಇವತ್ತು ಅವ್ರಿಗೆ ತಿಥಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅವ್ರು ಸತ್ತೋಗಿರೋ ನೆನಪು ಬರುತ್ತೆ. ಅವರು ಸಡನ್ ಆಗಿ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದು ತುಂಬ ದುಃಖ ಆಗುತ್ತೆ. ಅವರ ಆತ್ಮ ಶಾಂತಿ ಕೋರಿ ನಮ್ಮ ದೇವರ ಹತ್ರ ಪ್ರಾರ್ಥನೆ ಮಾಡ್ತೀವಿ. ಬಂದವರು ಯಾವತ್ತಿದ್ರೂ ಭೂಮಿ ಮೇಲೆ ಬಂದರೂ ಒಂದು ದಿವಸ ಹೋಗಲೇಬೇಕು.
ಅದಕ್ಕೆ ನಮ್ಮದು ದೇವ್ರ ದಯ, ಯಾರಿಗೆ ಎಷ್ಟು ಆಯುಷ್ಯಿದೆ ನಮ್ಗೆ ಯಾವತ್ತು ಹೋಗ್ತದೆ ಅಂತ ಬರೆದಿದ್ದಾನೋ ದೇವರು. ಆ ಥರ ಫಸ್ಟೇ ಹೋಗಿ ನಮ್ಮ ಹಿರಿಯ ಪತ್ರಕರ್ತರಾದ ಶ್ರೀಧರ್ ಪಿಳ್ಳೈ ಅವರು ಪರಮಾತ್ಮ ಪಾದಕ್ಕೆ ಶರಣಾಗಿದ್ದಾರೆ. ಅವ್ರ ಆತ್ಮ ಶಾಂತಿ ಅಡಿಲಿ ಅಂತ ನಿಮ್ಗೆಲ್ಲರ ಮುಖಾಂತರ ನಾನು ಬೇಡ್ಕೊಳ್ತೀನಿ. ನಮಸ್ಕಾರ. ಮಾಡ್ಕೊಂಡಿರ್ಲಿಲ್ಲ. ಇವನು ಹಾಸ್ಪಿಟಲ್ ಬಂದ್ರೆ ಸಹ ಎಲ್ಲ ಡಾಕ್ಟರ್ಸ್ ಹತ್ರ ಬಂದಾಗ್ಲಿ, ಅಡ್ಮಿನಿಸ್ಟ್ರೇಟರ್ ಆಗಲಿ ಒಂದು ಗೌರವದಿಂದ ಒಂದು ವಿಶ್ವಾಸದಿಂದ ಮಾತಾಡೋರು. ಏನೋ ನಾವು ನಿಮ್ಮನೆಯವ್ರಿಗೆ ಸರ್ ಏನೋ ಕಷ್ಟ ಬಂದು ಸಹಾಯ ಮಾಡಿ ಅಂತ ಯಾವತ್ತೂ ದೌರ್ಜನ್ಯ ದರ್ಪ ಅಥವಾ ನಡೆದವರೇ ಎಲ್ಲ ಏನೇ ಇದ್ರೂ ಸಹ ಕೇಳ್ಕೊಂಡು ವಿನಯದಿಂದ ಕೆಲಸ ಮಾಡಿಸ್ಕೊಂಡು ಹೋಗ್ತಾ ಇದ್ರು. ಅಂತ ಒಳ್ಳೆ ವ್ಯಕ್ತಿ. ಏನಾದ್ರೂ ಕಷ್ಟ ಸುಖ ಬಂದಾಗ್ಲೂ ಸರಿ ಸಮಸ್ಯೆ ಆಗಿದೆ ಕೇಳಿ ಸಮಥಿಂಗ್ ಆಸ್ ಎ ಸೀನಿಯರ್ ಪರ್ಸನ್ ಇಟ್ ಗೈಡ್ ಅಸ್ ಸಮ್ ಇಶ್ಯೂಸ್ ಬಂದಾಗ ಅವ್ರಿಗೆ ಎಷ್ಟು ಬೇಗ ದೇವರು ಅನ್ಸುತ್ತೆ ಇರ್ಲಿ. ಸೊ ಅವ್ರಿಗೆ ಅವ್ರ ಕುಟುಂಬಕ್ಕೆ ಮತ್ತೆ ನಮ್ಮೆಲ್ಲರಿಗೂ ಅವರು ಅಗಲಿಕೆಯನ್ನ ಭರಿಸುವಂತ ಶಕ್ತಿ ಆ ದೇವ್ರಿಗೆ ಅಂತ ಹೇಳ್ತಾ ದೇವರು ಅವ್ರಿಗೆ ಆತ್ಮಶಕ್ತಿ ಶಾಂತಿ ಕೊಟ್ಟು ಚಿರಶಾಂತಿ ಕೊಟ್ಟು ಕಾಪಾಡ್ಲಿ. ಮತ್ತೆ ನಮ್ಮನ್ನು ಒಟ್ಟು ಬರ್ಲಿ ಅಂತ ಪ್ರಾರ್ಥನೆ ಮಾಡುತ್ತಾ ನಾನು ಎರಡು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರೂ ನಮಸ್ಕಾರ. ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಕೆಜಿಎಫ್ನ ಎಲ್ಲ ಹಿರಿಯ ಪತ್ರಕರ್ತರೇ, ನಾಯಕರುಗಳೇ, ವ್ಯಾಪಾರಿಗಳೇ ಮತ್ತು ಶ್ರೀಧರ್ ಪಿಳ್ಳೈ ಅಣ್ಣನ ಎಲ್ಲ ವೆಲ್ ವಿಶರ್ಸ್ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ಹೇಳ್ತಾ ಇದ್ದೇನೆ. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ 4 ಅಂಗಗಳು: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾಂಗ. ಈ ಶಾಸಕಾಂಗ ಮತ್ತು ಕಾರ್ಯಾಂಗ, ನ್ಯಾಯಾಂಗ ಯಾವುದೇ ತಪ್ಪು ಮಾಡಿದ್ರು ಅದು ಎತ್ತಿ ತೋರಿಸುವ ಹಾಗೂ ಅವರನ್ನು ತಿದ್ದುವ ಕೆಲಸ ಪತ್ರಿಕಾಂಗದ್ದು. ಅಂತ ಒಂದು ಪುಣ್ಯದ ಕೆಲಸವನ್ನು ತಮ್ಮ ಜೀವನ ಉದ್ದಕ್ಕೂ ಈ ಸಮಾಜದ ಏಳಿಗೆಗಾಗಿ, ಚಿನ್ನದ ಗಣಿಯ ಉಳಿವಿಗಾಗಿ ಮತ್ತು ಚಿನ್ನದ ಗಣಿಯ ಏನು ಒಂದು ಉದ್ಧಾರಕ್ಕಾಗಿ ತಮ್ಮ ಜೀವನವನ್ನೇ ಅರ್ಪಣೆ ಮಾಡ್ಕೊಂಡಂತ ಶ್ರೀಧರನ್ನ ಇವತ್ತು ನಮ್ಮನ್ನೆಲ್ಲ ಆಗ್ಲಿದ್ದಾರೆ. ಇವತ್ತು ಎಲ್ಲರಿಗಿಂತ ನಾನು ನನ್ನ ಮನೆ ಎದುರಿಗೆ ಅವರು ವಾಸವಾಗಿದ್ರು. ನಾನು ಚಿಕ್ಕ ವಯಸ್ಸು ಹುಟ್ಟಿದಾಗಿಂದ ಶ್ರೀಧರನ್ನ ನೋಡ್ಕೊಂಡು ಬರ್ತಾ ಇದ್ದೆ. ಒಂದು ತುಂಬಾ ಒಂದು ಸಿಂಪಲ್ ಆದಂತ ವ್ಯಕ್ತಿತ್ವ ಮತ್ತು ಯಾರಿಗೂ ಮನಸ್ಸು ನೋವು ಉಂಟು ಮಾಡದಂತೆ ತನ್ನ ಮನಸ್ಸಲ್ಲಿ ಎಷ್ಟೇ ನೋವಿದ್ರು ಅದನ್ನ ಅವರೇ ಅನುಭವಿಸಿದ, ಯಾರಿಗೂ ಯಾವ ಮನಸ್ಸು ನೋವು ಇಲ್ದಂಗೆ ತಮ್ಮ ಜೀವನ ಯಾತ್ರೆಯನ್ನು ಮುಗಿಸಿ ಇವತ್ತು ಇಳಿಲೋಕ ತೆಗೆಸಿದ್ದಾರೆ. ಆ ಶ್ರೀಧರನ್ನ ಆತ್ಮಕ್ಕೆ ದೇವರು ಶಾಂತಿ ಕೊಡ್ಲಿ. ಆ ದುಃಖ ಭರಿಸುವ ಶಕ್ತಿ ನಮ್ಮೆಲ್ಲರಿಗೂ ಮತ್ತು ಆ ಕುಟುಂಬದವ್ರಿಗೂ ಆ ಭಗವಂತ ನೀಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ನನಗೆ ಒಂಥರ ಈ ಸಮಯ ಬಹಳ ಮುಖ್ಯವಾದಂತ ಸಮಯ. ಈ ಟೈಮಲ್ಲಿ ಬಂದು ನಾನು ಅದು ಮಾತನಾಡಲೇಬೇಕು. ಅವ್ರ ಬಗ್ಗೆ ನಾನು ಒಂದು 2 ಮಾತು ಹೇಳಲೇಬೇಕು ಅಂತೇಳಿ ನಾನು ಎಲ್ಲಿದ್ರೂ ಸರಿ ಆ ಸಭೆಗೆ ನಾನು ಅದ್ರಲ್ಲಿ ಸೇರ್ಬೇಕು ಅಂತೇಳಿ ನಾನು ನನ್ನನ್ನೇ ಬಂದ್ಬಿಟ್ಟೆ. ಹಾಗಾಗಿ ಇವೆಲ್ಲ ಬಂದು ನಾನು ಹೇಳೋದು ಕಾರಣ ಏನು ಅಂದ್ರೆ ಅವರ ಒಂದು ಜೀವನದಲ್ಲಿ ಅನೇಕ ಕೆಲಸಗಳು, ಅನೇಕ ಪ್ರಯತ್ನಗಳು ಮಾಡಿರೋದು ಬಂದು ಎಷ್ಟು ಮುಖ್ಯ ನಮ್ಗೆ ಅಂತ ಹೇಳೋದು. ನಾನು ಹಂಗಂದ್ರೆ ಬೇರೆ ಮಾಧ್ಯಮದವರು ಬಂದು ಯಾರು ಮಾಡ್ಲಿಲ್ಲ ಅನ್ಸಲ್ಲ. ಎಲ್ಲರೂ ಒಂದು ರೀತಿ ಎಲ್ಲ ಅವರವರ ಜಾಗದಲ್ಲಿ ಅವರವರ ಸ್ಥಾನದಲ್ಲಿ ಬಂದು ಅನೇಕ ಕೆಲಸಗಳನ್ನ ಮಾಡಿದ್ರು. ಎಲ್ಲರ ಬಂದು ಇವತ್ತಿನ ಮಾತ್ರ ಅಲ್ಲ, ಎಲ್ಲಾ ಪತ್ರಿಕೆ ಮಾಧ್ಯಮದವ್ರಿಗೆ ನಾವು ಒಂದೇ ಒಂದು ಹೇಳೋದಂದ್ರೆ ಈ ಪ್ರದೇಶ ಇಂಥ ಒಳ್ಳೆ ಜನ, ಒಳ್ಳೆ ಮರ್ಯಾದಸ್ಥರು ನೀವು ಯಾವ ಚಿತ್ರದಲ್ಲಿ ಸಿಗಲ್ಲ. ಅಂತ ಜಾಗದಲ್ಲಿ ನಾವು ಯಾವ ಮಟ್ಟಿಗೆ ಬಂದು ಜನಕ್ಕೆ ಬಂದು ಯಾವ ವಿಷಯಗಳನ್ನ ತಿಳಿಸ್ಬೇಕು ಅದನ್ನ ಬಂದು ದಯವಿಟ್ಟು ಬಹಳ ಪ್ರಾಮಾಣಿಕ ಸೇವೆಯಲ್ಲಿ ನಿಮ್ಮ ಏನೇನು ವಿಷಯಗಳನ್ನ ತಲುಪಿಸಿರೋ ಅದನ್ನ ದಯವಿಟ್ಟು ನೀವು ಮಾಡಿ, ಅವ್ರು ಏನ್ ಮಾಡಿ ಬಿಟ್ಟಿದಾರೋ ಅದನ್ನ ಮತ್ತೆ ಕಂಟಿನ್ಯೂ ಮಾಡಕ್ ಬಂದು ನೀವೆಲ್ಲ ಇದೀಗ ನಾವು ನಮ್ಮ ಕೇಸ್. ಹಾಗಾಗಿ ಇವತ್ತು ನಾನಿಲ್ಲಿ ಅವ್ರಿಗೆ, ಅವ್ರ ಕುಟುಂಬದವ್ರಿಗೆ, ಅವ್ರಿಗೆ ಎಲ್ಲರೂ ನನ್ನ ಆಶೀರ್ವಾದ ಇರ್ಲಿ, ಅವ್ರ ಕುಟುಂಬದವರಿಗೆ ಬಂದು ಆ ಫಲ ಇರ್ಲಿ. ಅವ್ರಿಲ್ಲ ಅಂತ ಹೇಳಿ ಅವ್ರು ತುಂಬಾ ಬೇಜಾರಾಗೋದಿಲ್ಲ. ಅವ್ರಿಗೆಲ್ಲ ನೀವೆಲ್ಲ ನಾವೆಲ್ಲ ಒಟ್ಟಿಗೆ ಇದೀವಿ ಅಂತ ಹೇಳುತ್ತಾ ನನ್ನ ಮಾತು ನಾನು
ಪತ್ರಿಕೆ ಮಾಧ್ಯಮನಾಗಿ ನಾನು ಬಂದು ಮಾಡಬೇಕು, ಜನರಿಗೆ ಒಂದು ಸಂದೇಶಗಳನ್ನ ಕೊಡ್ಬೇಕು. ಬಹುಶಃ ಅದಕ್ಕೆ ಮನಸ್ಸಲ್ಲಿ ಏನಿತ್ತು ಅಂತ ಗೊತ್ತಿಲ್ಲ. ಅವರು ಈ ಪ್ರದೇಶವನ್ನ ವ್ಯತ್ಯಾಸವಾಗಿ ನೋಡ್ಬೇಕು, ಈ ಪ್ರದೇಶ ಒಂದು ಒಳ್ಳೆ ಬೆಳವಣಿಗೆ ಕಾಣಬೇಕು ಅಂತ ಏನಾದ್ರು ಅವ್ರ ಮನಸ್ಸಲ್ಲಿ ಇರ್ತವೇನೋ, ಅಥವಾ ಪ್ರಯತ್ನದಲ್ಲಿ ಮಾತ್ರ ಕಡಿಮೆ ಮಾಡಲೇ ಇಲ್ಲ ಅವರು. ಬಹುಶಃ ನಿಜ ಮಾತಾಡೋರಿಗೆ ಸ್ವಲ್ಪ ವಿರೋಧ ಜಾಸ್ತಿ ಇದೆಯದು, ಅದು ಮಾಮೂಲು. ಅವ್ರಿಗೆ ವಿರೋಧ ಅನ್ನೋದು ಬಂದು ಎದುರಲ್ಲಿ ಯಾರು ಇರ್ಲಿಲ್ಲ, ಬಟ್ ಎದುರುಗಡೆ ಸ್ವಲ್ಪ ಜನ ಇದ್ರು. ಹಾಗಂದ್ರೆ ಅವ್ರದ್ದು ಲ್ಯಾಂಗ್ವೇಜ್ ಆಗಲಿ, ಅವ್ರಿಗೆ ಬಹಳ ಪ್ರೀತಿ. ಇಂಗ್ಲಿಷ್ ಅಲ್ಲಿ ಸ್ವಲ್ಪ 2-3 ಅಕ್ಷರಗಳನ್ನ ಹೇಳ್ಬೇಕು ಅಂದ್ರೆ ಅದು ಪದ ಪದೇ ಹೇಳ್ತಾ ಇದ್ರು. ಸ್ಟೋರೀಸ್, ಸ್ಟೋರೀಸ್ ಇಂಥದ್ದೆಲ್ಲ ಬಂದು ಯಾವಾಗಲೂ ಸಾಧಾರಣವಾಗಿ ಮಾತಾಡಿದಾಗ ಕೂಡ ನಮ್ಮ ಹತ್ರ ಪುಸ್ತಕ ಮಾಡೋದು. ಪತ್ರಿಕೆ ಅನ್ನೋದು ಆತನಿಗೆ ಯಾವ್ದಾದ್ರು ಒಂದು ರೀತಿಯಲ್ಲಿ ಈ ನಗರಕ್ಕೆ ಬಂದು ಒಂದು ಉದ್ಯೋಗ ಆಗಬೇಕು ಅಂತೇಳಿ ಬಹಳ ಪ್ರಯತ್ನ ಮಾಡೋದು. ಹಾಗಾಗಿ ಅದ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ಹೇಳಿದಾಗ ನನ್ನ ಪತ್ರಿಕೆದವನು ಅಂತ ನಾನು ಮಾತಾಡಲ್ಲ, ಅದೊಂದು ನನ್ನ ಸ್ನೇಹಿತ. ಇಂಥ ಒಂದು ಜಾಗದಲ್ಲಿ ಇಂಥ ದೊಡ್ಡ ಇದೇ ಮಾಹಿತಿಗಳು ಕೇಂದ್ರದಲ್ಲಿ ನಮ್ಮ ಮಾಜಿ ಎಕ್ಸೆಂಬಲ್ ಆದಂತ ಸನ್ಮಾನ್ಯ ಸಂಪಂಗವ್ರೆ, ನನ್ನ ಸ್ನೇಹಿತರಾದಂತ ಕೆ ರಾಜೇಂದ್ರನವ್ರೆ ಡೆಲ್ಲಿಗೆ ಬಂದಿದ್ದಾರೆ. ಕೇಂದ್ರ ಸಚಿವರುಗಳೆಲ್ಲ ಬಂದು ಭೇಟಿ ಮಾಡಿದ್ದಾರೆ. ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಆಫ್ ಕರ್ನಾಟಕ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ಪೂಜ್ಯ ಶ್ರೀ ಎಚ್ ಡಿ ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಮೊದಲನೇ ಬಾರಿ ಅವರು ಬಂದು ಬೆಂಗಳೂರಿಗೆ ಭೇಟಿ ಆಗುವಾಗ ಅವ್ರ ಮನೆಗೆ ನನಗೂ ಮತ್ತು ನಮ್ಮ ಶ್ರೀಧರ್ ಮಾತ್ರ ನಾನು ಅಪಾಯಿಂಟ್ಮೆಂಟ್ ತಗೊಂಡು ಅವ್ರು ಬಂದಾಗ ಬಂದು ನಾವು ಅವ್ರನ್ನ ಹೋಗಿ ರಿಸೀವ್ ಮಾಡೋ ಒಂದು ಅವಕಾಶ ಕೂಡ ಅವ್ರಿಗೆ ಸಿಕ್ಕಿದೆ. ಅದನ್ನ ಯಾವಾಗಲೂ ಬಂದು ಪದೇ ಹೇಳ್ತಾ ಇರ್ತಾರೆ. ಸೊ ಅಂತ ಒಂದು ಎಲ್ಲಾ ರೀತಿಯಾದ ಕಾರ್ಯಕ್ರಮಗಳಿಗೆ, ಎಲ್ಲಾ ರೀತಿಯಾದ ಸಮಾಜಕ್ಕೆ ಇರ್ತಕ್ಕಂಥ ಏರುಪೇರುಗಳು ಏನಿದ್ರು ಸರಿ, ಹಾಗೂ ಬಿಜಿಎಂಎಲ್ ಪ್ರದೇಶದಲ್ಲಿರ್ತಕ್ಕಂಥ ಸಮಸ್ಯೆಗಳಿದ್ರು ಸರಿ, ಬಿಎಂ ಇರ್ತಕ್ಕಂಥ ಕಾರ್ಮಿಕರು ಹಾಗೂ ಅಸಂಘಟಿತ ಕಾರ್ಮಿಕರುಗಳು ಯಾರಿದ್ರು ಸರಿ, ಮಾರ್ಕೆಟ್ ಇರ್ತಕ್ಕಂಥ ವ್ಯಾಪಾರಿಗಳು ಎಲ್ಲರೂ ಕೂಡ ಅವರ ಒಂದು ರಕ್ತಗಾರಿ ಇದ್ರು ಅಂತ ಹೇಳಿದ್ರೆ ಅದ್ರ ಫುಲ್ ಆಗೋದಿಲ್ಲ. ಸೊ ಅಂತ ಒಂದು ವ್ಯಕ್ತಿ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಜೊತೆಗೆ ಬಂದು ಅವ್ರು ಇಲ್ಲ ಅಂತ ಹೇಳಿ ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಕುಟುಂಬಸ್ಥರು ಕೂಡ ಆ ರೀತಿ ಯಾವುದೇ ಒಂದು ಅಭಿಪ್ರಾಯವನ್ನು ಬಂದು ಅವ್ರು ಹೊಂದ್ಕೋಬಾರ್ದು. ಯಾವತ್ತಿಗೂ ಒಂದು ನಿಜವಾಗಿ ನಾವು ನಮ್ಮ ಶ್ರೀಧರ್ ಪಿಳ್ಳೆ ಅವ್ರ ಮನೆಗೆ ಬಂದು ನಾವು ಇರ್ತೀವಿ ಅಂತ ಹೇಳಿದ್ರೆ ನಾವು ಮಾತನ್ನ ನಾವು ಈ ಸಂದರ್ಭದಲ್ಲಿ ಎಲ್ಲರೂ ಮುಖೇನ ನಾವು ತಿಳಿಸಲಿಕ್ಕೆ ನಾನು ಹೇಳ್ತಾ ಇದ್ದೀನಿ. நல்ல ஒரு மனிதர் நம்ம கிட்ட இல்லை. அப்படிப்பட்ட ஒரு மனிதனை வந்து பிரிந்திருக்கிறது வந்து ஒவ்வொருத்தருக்கும் வந்து ஒரு பிரிக்க முடியாத ஒரு விஷயமாகும். ஏன்னா அவர் பிரிந்திருக்கிறாருன்றதே வந்து எங்களால நிச்சயமாக நம்ப முடியாது. அப்படிப்பட்ட நட்பில் எங்களோடு ஆய்ந்து இருக்கக்கூடியவர் அன்னைக்கு எந்த ஒரு விஷயமா இருந்தாலும் சரி, எப்படிப்பட்ட ஒரு விஷயமா இருந்தாலும் சரி, எதுவா இருந்தாலும் வந்து நம்மளுக்கு எல்லா விஷயத்திலுமே வந்து நம்மளுக்கு ஆலோசகராக நண்பராக அவர் இருந்தார் என்று சொல்வதிலே நான் மிகவும் சந்தோஷப்படுறேன். அது மட்டுமில்லை, இன்னைக்கு அவர் பிரித்திருக்கிறார் சொன்னதை விட அவருடைய ஆத்மா நிச்சயமாக இங்கேதான் இருக்கிறது, அவருடைய உடல் தான் பிரிந்திருக்கிறது என்று சொல்லி இந்த நேரத்திலே வாய்ப்புக்கு நன்றி கூறி விடைபெறுகிறேன். நன்றி, வணக்கம். ஜெய் ஹிந்த், ஜெய் கர்நாடகா.